ಸೊ ಈ ಒಬ್ಬ ಪ್ರೊಡ್ಯೂಸರ್ ಆಗಿ ತುಂಬ ಸ್ಟ್ರಿಕ್ಟಾ ನೀವು, ಲಿಬರಲ್ಲಾ ಏನು? ಐ ಹ್ಯಾವ್ ಟು ಆಸ್ಕ್ ದ ಟೀಮ್, ಬಟ್ ಅವರಿಲ್ಲ ಇವತ್ತು ನೀವು ನಮ್ಮ ಜೊತೆ ಇರೋದ್ರಿಂದ ನಿಮ್ಮನ್ನೇ ಡೈರೆಕ್ಟಾಗಿ ಕೇಳ್ತಿದ್ದೀನಿ. ಲಿಬರಲ್ ಇದ್ದೀರಾ ಅಥವಾ ಕಟ್ಟಿದ್ದೀರಾ, ಹೇಗೆ ನೀವು? ಲಿಬರಲ್ ಯಾವ ವಿಷಯದಲ್ಲಿ ಅಂತ ಅನ್ಸುತ್ತೆ ನಿಮಗೆ? ದುಡ್ಡು ವಿಷಯದಲ್ಲಿ ಅಂತ? ದುಡ್ಡು ವಿಷಯದಲ್ಲಿ. ಸಿನಿಮಾಗೆ ಏನು ಬೇಕು ನಾನು ಮಾಡ್ತೀನಿ, ಬೇಡದಿರೋ ಖರ್ಚು ನಾನು ಮಾಡಕ್ಕೆ ಬಿಡಲ್ಲ, ಅದು ಆಗೋಕ್ಕೆ ಸಾಧ್ಯನೂ ಇಲ್ಲ. ನನ್ನ ನಿಮ್ಮ ಕಣ್ ತಪ್ಪೇನೂ ಹೋಗಲ್ಲ, ಸಾಧ್ಯನೇ ಇಲ್ಲ. ಬಿಕಾಸ್ ಐ ವ್ಯಾಲ್ಯೂ ಎವ್ರಿ ರುಪಿ. ನನಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ಅ ಹಾರ್ಡ್ ಅರ್ನ್ಡ್ ಮನಿ. ಐ ವಿಲ್ ನಾಟ್ ವೇಸ್ಟ್ ಇಟ್. ಬಟ್ ಸಿನಿಮಾಗೆ ಏನು ಬೇಕು ಎಲ್ಲ ಕೊಡೋಕೆ ರೆಡಿ ಇದ್ದೀವಿ ನಾವು. ಇಟ್ಸ್ ಲೈಕ್ ದ್ಯಾಟ್. ಇಲ್ಲ ಅಂದರೆ ಸಿನಿಮಾ ಮಾಡಬಾರ್ದು. ಐ ಮೀನ್ ಇಷ್ಟಕ್ಕೆ ಮಾಡಬೇಕು ಅಷ್ಟಕ್ಕೆ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಹಂಗೆ ನೋಡೋಕೆ ಹೋದರೆ ನಾನು ಈ ಸಿನಿಮಾ ಮಾಡಿದಾಗ ನನ್ನ ಬಜೆಟ್ಗಿಂತ ಡಬಲ್ ಆಗಿದೆ ಹಂಗೆ ನೋಡೋಕೆ ಹೋದರೆ. ಓಕೆ, ಟು ಬಿ ವೆರಿ ಫ್ರ್ಯಾಂಕ್. ಅಲ್ಲಿ ಮಾಡೋ ಒಂದು ಇಲ್ಲ, ನಾನು ತುಳು ಸಿನಿಮಾ ಅಥವಾ ಅಂದರೆ ತುಳು ಕನ್ನಡ ಅಂತ ಅಂದಾಗ, ನ್ಯೂ ಕಮ್ಮರ್ಸ್ ಅಂದಾಗ ಇಷ್ಟಕ್ಕೆ ಸೀಮಿತ ಇಟ್ಟಿಲ್ಲ ನಾನು. ಏನೇನು ಕೊಡಬೇಕು ಒಂದು ಸಿನಿಮಾಗೆ, ಇಲ್ಲ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋಣ, ಅದನ್ನು ಮಾಡೋಣ, ಇದನ್ನು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊಂಡು ಹೋಗಿದ್ದೀವಿ. ಅನ್ನೆಸೆಸರಿ ಖರ್ಚು, ವೇಸ್ಟೇಜು, ಐ ವಿಲ್ ನೆವರ್ ಲೆಟ್ ಇಟ್ ಹ್ಯಾಪನ್. ಸಿನಿಮಾ ಕಥೆ ವಿಷಯಕ್ಕೆ ಬಂದಾಗ ಆ್ಯಸ್ ಅ ಪ್ರೊಡ್ಯೂಸರ್ ಇನ್ವಾಲ್ವ್ಮೆಂಟ್ ಯಾವ ರೀತಿ ಇರುತ್ತೆ ನಿಮ್ಗೆ? ಕಂಪ್ಲೀಟ್ಲಿ ನಾನು ಪ್ರೊಡ್ಯೂಸ್ ಮಾಡಿದ್ರೆ, ಯಾ, ಕಂಪ್ಲೀಟ್ ಇನ್ವಾಲ್ವ್ಮೆಂಟ್. ಕಂಪ್ಲೀಟ್. ಐ ಮೀನ್ ಪ್ರೀ ಪ್ರೊಡಕ್ಷನಿಂದ, ಐ ಮೀನ್ ನಥಿಂಗ್ ಇನ್ ಮೈ ಪ್ರೊಡಕ್ಷನ್ ಹೌಸ್ ವಿಲ್ ಹ್ಯಾಪನ್ ವಿದೌಟ್ ಮೈ ಕನ್ಸೆಂಟ್. ನಾನು ಪ್ರತಿಯೊಂದಕ್ಕೂ ಕೂತ್ಕೊಳ್ತೀನಿ. ಲವ್ಲಿ. ಆ್ಯಂಡ್ ದ್ಯಾಟ್ಸ್ ಆ್ಯಕ್ಚುಲಿ ಐ ಥಿಂಕ್ ಇನ್ ಅ ವೇ ಗುಡ್. ನಮಗೆಲ್ಲ ಗೊತ್ತಿದ್ರೆ ಬೆಟರ್ ಅಂತ ಅನಿಸುತ್ತೆ ಸ್ವಲ್ಪ. ವಿ ವೆರಿ ಕ್ಲಿಯರ್ ಅಬೌಟ್ ವಾಟ್ ಈಸ್ ಹ್ಯಾಪನಿಂಗ್ ಅಲ್ವಾ ಭಾವನವ್ರೆ? ಐ ಮೀನ್ ಏನೋ ಅವ್ರು ಮಾಡ್ಕೊಂಡು ಬರಲಿ ಅಂತ ಬಿಟ್ಟರೆ ಆಮೇಲೆ ಹತ್ತು ಬಿಟ್ಟು ಏನು ಪ್ರಯೋಜನ ಇಲ್ಲ, ಹಂಗಾಯಿತು ಹಿಂಗಾಯಿತು ಅಂತ. ಮೊದಲನೇ ಹಂತದಿಂದನೂ ಎಲ್ಲನೂ ಗೊತ್ತಿದ್ರೆ ನನಗೆ, ಇದು ಇಷ್ಟೇ ಇದು ಹಿಂಗೇನೆ ಅಂತ, ಇಟ್ಸ್ ಮಚ್ ಈಸಿಯರ್ ಟು ವರ್ಕ್. ಎಕ್ಸಿಕ್ಯೂಷನ್ ಈಸಿ ಆಗುತ್ತೆ, ಸ್ಮೂತ್ ಇರುತ್ತೆ, ಸ್ಯಾಟಿಸ್ಫೈಯಿಂಗ್ ಇರುತ್ತೆ. ಈಗ ಒಂಚೂರು ಫಿಮೇಲ್ ಪರ್ಸೆಪ್ಷನ್ನಿಂದ ಕೇಳೋಣ. ಇನ್ ಸೊಸೈಟಿ, ವಾಟ್ ಎವರ್ ಯು ವರ್ಕ್, ಏನೇ ಹಾರ್ಡ್ ವರ್ಕ್ ಮಾಡಿದ್ರು, ದೇರ್ ವಿಲ್ ಬಿ ಸರ್ಟನ್ ಥಾಟ್ಸ್. ಹೆಂಗೆ ಅಂದರೆ, ಹೆಣ್ಮಕ್ಳು ದೇ ಆರ್ ಲೆಸ್ ಸ್ಕಿಲ್ಡ್, ದೇ ನೋ ಲೆಸ್ ದೆನ್ ಅಸ್, ಇಂಥ ಮಾತುಗಳು ಬರುತ್ತಾ? ಆ್ಯಸ್ ಅ ಶಿಲ್ಪಾ ಗಣೇಶ್ ಬರದೇ ಇರಬಹುದು, ಬಟ್ ಸೊಸೈಟಿ ವೈಸ್ ಹೆಂಗೆ ನೋಡ್ತೀರಾ ಅದನ್ನು? ವಿವ್ ಆಲ್ ಬಿನ್ ಇನ್ ದ ಇಂಡಸ್ಟ್ರಿ ಫಾರ್ 15-16 years ನಾವು, ಭಾವನಾ ಅವರೇ. ಆವಾಗ ಇದ್ದಿರ್ಬೋದು. ನಾವು ಐ ಡೋಂಟ್ ಥಿಂಕ್ ಐ ಕಮ್ ಅಕ್ರಾಸ್ ಆಸ್ ಅ ಈಸಿ ಪರ್ಸನ್ ದಟ್ ನನ್ನನ್ನು ಲೈಟಾಗಿ ತಗೊಂಡು ಅವಳಿಗೆ ಗೊತ್ತಿಲ್ಲ ಅಂತ ಅನ್ನೋ ಥರ ನಾನು ಪೋಟ್ರೇನೇ ಮಾಡ್ಕೊಂಡಿಲ್ಲ ನನ್ನನ್ನು ನಾನು. ದೇ ನೋ ದಟ್ ಶಿ ಈಸ್ ಅವೇರ್ ಆಫ್ ಎವ್ರಿಥಿಂಗ್ ಅಂತ. ದೇ ಡೋಂಟ್ ಟೇಕ್ ಮೀ ಲೈಟ್ಲಿ. ಆ್ಯಂಡ್ ನಾವು ಹೆಣ್ಮಕ್ಳು ಕೂಡ ಆ ಲೆವೆಲಿಗೆ ನಮ್ಮನ್ನು ನಾವು ಬೆಳೆಸ್ಕೊಂಡ್ರೆ ಐ ಡೋಂಟ್ ಥಿಂಕ್ ಎನಿಬಡಿ ವಿಲ್ ಟೇಕ್ ಅಸ್ ಲೈಟ್ಲಿ. ಸಿ, ಅವರವರ ಕಷ್ಟಗಳು ಅವರವರೇ ಗೊತ್ತಿರುತ್ತೆ ಅವ್ರಿಗೆ. ಬೇರೆ ಬೇರೆ ಸೆಕ್ಟರ್ಗಳಲ್ಲಿ, ಈಗ ಕಾರ್ಪೊರೇಟ್ ಸೆಕ್ಟರ್ ಆಗಲಿ ಇದಾಗಲಿ, ಇಂಡಸ್ಟ್ರಿಯಲ್ಲಿ ನಮಗೆ ಐ ಡೋಂಟ್ ಥಿಂಕ್ ಎನಿಬಡಿ ಡಸ್ ದಟ್. ಬಿಕಾಸ್ ದುಡ್ಡು ಹಾಕಕ್ಕೆ ನಾವು ಬಂದಿದ್ರೆ ಎಲ್ಲ ಅರ್ಥಕೊಂಡೇ ನಾವು ಬಂದಿರ್ತೀವಿ ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನಮ್ಮ ಜೊತೆ ಕೆಲಸ ಮಾಡುವವ್ರಿಗೂ ಕೂಡ. ಆ್ಯಂಡ್ ಒಂದೆರಡು ಸತಿ ಮಾತಾಡಿದಾಗಲೇ ಮೇ ಬಿ ದೇ ಗೆಟ್ ಟು ನೋ ದಟ್ ಇಟ್ಸ್ ನಾಟ್ ಈಸಿ ಅಂತ. ಆ್ಯಸ್ ನಾನು ಮೊದಲೇ ಹೇಳಿದ ಹಾಗೆ ನೀವು ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳೋರಲ್ಲ, ಆ್ಯಂಡ್ ಯು ಆರ್ ಕಮಿಂಗ್ ವಿತ್ ಮೋರ್ ಪ್ರಾಜೆಕ್ಟ್ಸ್ ಆ್ಯಸ್ ಅ ಆಂಟ್ರಪ್ರನರ್. ಏನಿದೆ ಡ್ರೀಮ್ ಆ್ಯಸ್ ಅ ಉದ್ಯಮಿಯಾಗಿ? ತುಂಬ ಎಲ್ಲ ಮಾಡಬೇಕು ಅಂತ ಇದೆ. 4-5 ಪ್ರಾಜೆಕ್ಟ್ಸ್ಗಳ ಕೈಯಲ್ಲಿದೆ. ಸದ್ಯದಲ್ಲೇ ಎಲ್ಲರಿಗೂ ಗೊತ್ತಾಗುತ್ತೆ. ದಟ್ಸ್ ರ್ಯಾಪ್ಡ್. ಇನ್ನು ವಿಷಯ ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳು ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ದಿನದಲ್ಲೇ ನಿಮಗೆ ಗೊತ್ತಾಗುತ್ತೆ. ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅವ್ರು ಹೇಳಿದಾಗ ಅವ್ರು ವಿತ್ ಏನು ಹೇಳ್ತಾರೆ, ಒಂದು ಕಲರ್ಫುಲ್ ವಿಷಯದೊಂದಿಗೆ ನಿಮ್ಮ ಮುಂದೆ ಬರೋರಿದ್ದಾರೆ.